ಧರ್ಮಾಧಿಕಾರಿಯವರಾದ ಭಗವಾನ್ ಸಾವಿರದಂತ ಸಹಸ್ರಕನ್ನಿ ಶ್ರೀ ಪಾರ್ಶ್ವನಾಥ ಸ್ವಾಮಿ ಬಸದಿ ನಿರ್ವಾಳ ಪುದುವೆಟ್ಟು ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ 574216 ಆಶೀರ್ವಾದ ಪೂರ್ವಕ ಅಭಿನಂದನಾ ಪತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪುದುವೆಟ್ಟು ನಿರ್ವಾಳ ಬಸದಿ ಭಗವಾನ್ ಸಾವಿರದಂತ ಸಹಸ್ರಕನ್ನಿ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಪಂಚಕಲ್ಯಾಣ ಮಹೋತ್ಸವ ಹಾಗೂ ನಾಮ ಸಂಪ್ರೋಕ್ಷಣ ಪೂರ್ವಕ ನೂತನ ಬಿಂಬ ಪ್ರತಿಷ್ಠಾ ಮಹೋತ್ಸವದ ಸುಸಂದರ್ಭದಲ್ಲಿ ಜಿನಶಾಸನ ಪ್ರಭಾವಕ ಆಧಾರದಲ್ಲಿ ಸಂತರಲ್ಲಿ ಮಹಾಸಂತರಾದ ಭಗವಂತ ವಿಶ್ವಶಾಂತಿ ದೂತ ಪುಷ್ಪಗಿರಿ ಪ್ರಣೀತ ವಾತ್ಸಲ್ಯ ಗಣಾಧಿಪತಿ ಪರಮಪೂಜ್ಯ 108 ಗಣಾಚಾರ್ಯ ಶ್ರೀ ಪುಷ್ಪದಂತ ಸಾಗರ ಮುನಿಮಹಾರಾಜರ ಪರಮಶಿಷ್ಯರಾದ ಕರ್ನಾಟಕ ಗೌರವಾನ್ವಿತ ದಿಗಂಬರ ಜೈನ ಯುವಸಂತ ಧರ್ಮಪ್ರಭಾವನ ಸಿಂಧು ಪರಮಪೂಜ್ಯ 108 ಏಲಾಚಾರ್ಯ ಪ್ರಸಂಗ ಸಾಗರ ಮುನಿಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯವರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಆಶೀರ್ವದಿಸಿದ ಅಭಿನಂದನಾ ಪತ್ರ. ಕಾಲದ ಗದ್ದಲದ ನಡುವೆ ಮೌನವಾಗಿ ಸೇವೆ ಮಾಡಿದ ಒಬ್ಬ ಸಾಧಕನ ಕಥೆಯಿದು. ಪದವಿಗಿಂತ ಪ್ರಾರ್ಥನೆಯನ್ನು, ಅಧಿಕಾರಕ್ಕಿಂತ ಅಧೀನತೆಯನ್ನು, ಐಶ್ವರ್ಯಕ್ಕಿಂತ ಸರಳತೆಯನ್ನು ತಮ್ಮ ಜೀವನದ ಉಸಿರಾಗಿ ಮಾಡಿಕೊಂಡ ಯುಗ ಸಾಕ್ಷಿಯಾದ ಮಹಾನು ಮನುಷ್ಯನ ಜೀವನಗಾಥೆಯಿದು. 1948 ನವೆಂಬರ್ 25ರಂದು ಸಂಸ್ಕಾರ, ಶ್ರದ್ಧೆ ಮತ್ತು ಸೇವೆಯ ಬೀಜ ಬಿತ್ತಿದ ಕುಟುಂಬದಲ್ಲಿ ಒಂದು ದೀಪ ಬೆಳಗಿತು. ಆ ದೀಪವು ಹೊಳಪಿಗಾಗಿ ಅಲ್ಲ, ಹಸಿದವನ ಹೊಟ್ಟೆಗೆ ಅನ್ನವಾಗಲು, ರೋಗಿಯ ದೇಹಕ್ಕೆ ಔಷಧವಾಗಲು, ಅಜ್ಞಾನದ ಅಂಧಕಾರಕ್ಕೆ ಶಾಸ್ತ್ರ ದೀಪವಾಗಲು, ಭೀತಿಯಲ್ಲಿರುವ ಮನಸ್ಸಿಗೆ ಅಭಯವಾಗಲು ಹುಟ್ಟಿದ ದೀಪವಾಗಿದೆ. 1968ರಲ್ಲಿ ಯೌವನದ ವಯಸ್ಸಿನಲ್ಲೇ ಹೊಣೆಗಾರಿಕೆಯ ಭಾರವನ್ನು ಭಾರವೆಂದು ಅಲ್ಲ, ಭಕ್ತಿಯನ್ನು ಸ್ವೀಕರಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ತಮ್ಮ ಬದುಕನ್ನು ದೇವಾಲಯದ ಗೋಡೆಗಳಾಚೆಗೆ ಕರೆದೊಯ್ದರು. ಅವರ ಜೀವನ ಶೈಲಿ ಒಂದು ಉಪನ್ಯಾಸ. ಸರಳ ಆಹಾರ, ಸರಳ ವೇಷ, ಸರಳ ನಡತೆ, ಆದರೆ ಚಿಂತನೆ ಮಾತ್ರ ಅಸೀಮ. ನಾನು ಎನ್ನುವ ಪದವನ್ನು ಹೃದಯದಿಂದ ದೂರವಿಟ್ಟು ನಾವು ಎನ್ನುವ ಸಮಾಜಮುಖಿ ಧ್ಯೇಯವನ್ನು ಪ್ರತಿ ಉಸಿರಿನಲ್ಲೂ ನೆಲೆಗೊಳಿಸಿದವರು. ಧರ್ಮ ಅವರಲ್ಲಿ ಮಾತಿನಲ್ಲಿರಲಿಲ್ಲ, ನಡೆಯಲ್ಲಿತ್ತು. ದೇವರು ಅವರಲ್ಲಿ ದೇವಾಲಯದಲ್ಲಿರಲಿಲ್ಲ, ಮಾನವ ಸೇವೆಯಲ್ಲಿದ್ದರು. ಅವರ ಸೇವೆಯಲ್ಲಿ ಆಹಾರ ದಾನವಿತ್ತು, ಕರುಣೆಯಲ್ಲಿ ಔಷಧ ದಾನವಿತ್ತು, ಚಿಂತನೆಗಳಲ್ಲಿ ಶಾಸ್ತ್ರದಾನವಿತ್ತು, ಮಾತು ನಡತೆಯಲ್ಲಿ ಸದಾ ಅಭಯದಾನವಿತ್ತು. ಜಿನದೇವ, ಜಿನಶಾಸ್ತ್ರ, ಜಿನಗುರು, ಭಕ್ತರು ನೀವು. ಗ್ರಾಮಗಳ ಕಡೆ ಕೈಚಾಚಿದಾಗ ಅದು ಕೇವಲ ದಾನವಾಗಿರಲಿಲ್ಲ, ಅದು ಗೌರವದಿಂದ ಬದುಕಿಸುವ ವ್ಯವಸ್ಥೆ ಆಗಿತ್ತು. ಅಭಯದಾನದ ಮೂಲಕ ಭೀತಿಯಲ್ಲಿದ್ದ ಜೀವನಕ್ಕೆ ಧೈರ್ಯ ಬಂದಿತು. ಅನ್ನದಾನದ ಮೂಲಕ ಹಸಿವು ಹೋಗಿ ಬದುಕು ಉಳಿಯಿತು. ಔಷಧ ದಾನದ ಮೂಲಕ ನೋವು ನಿವಾರಣೆ ಕಂಡಿತು. ವಿದ್ಯಾದಾನದ ಮೂಲಕ ಚಿಂತನೆಗೆ ದಿಕ್ಕು ಸಿಕ್ಕಿತು. ಗ್ರಾಮಾಭಿವೃದ್ಧಿ, ವಾತ್ಸಲ್ಯ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಸ್ವಉದ್ಯೋಗ, ಆರೋಗ್ಯ, ಶಿಕ್ಷಣ, ಪರಿಸರ, ಗ್ರಾಮಾಭಿವೃದ್ಧಿ ಜೊತೆಗೆ ವಾತ್ಸಲ್ಯ ಕಾರ್ಯಕ್ರಮ ಇವೆಲ್ಲ ಬೇರೆ ಬೇರೆ ಯೋಜನೆಗಳಲ್ಲ, ಒಂದು ಕರುಣೆಯ ವಿಭಿನ್ನ ರೂಪಗಳು. ಸಾಮೂಹಿಕ ವಿವಾಹಗಳಲ್ಲಿ ಅವರು ಜೋಡಿಸಿದ್ದು ಕೇವಲ ವರವಧುವನ್ನಲ್ಲ, ಮಾನವ ಸಮಾನತೆಯ ಮೌಲ್ಯವನ್ನು. ಶಿಕ್ಷಣ ಸಂಸ್ಥೆಗಳಲ್ಲಿ ಅವರು ಕೊಟ್ಟಿದ್ದು ಪದವಿಯ ಜೊತೆಗೆ ನೈತಿಕತೆ, ಶಾಸ್ತ್ರಬುದ್ಧಿ ಮತ್ತು ಜೀವನ ಧರ್ಮದ ಬೆನ್ನೆಲುಬು. ಜಿನಧರ್ಮದ ವಾತ್ಸಲ್ಯವಾಗಿ ಪರಿವಾರಕ್ಕೆ ಮತ್ತು ಪೂರ್ವಜರಿಗೆ ಆಶೀರ್ವಾದ. ಈ ಮಹಾಯಾತ್ರೆಯಲ್ಲಿ ಒಬ್ಬ ವ್ಯಕ್ತಿಯ ಹಿಂದೆ ನಿಂತು ತ್ಯಾಗ, ಸಹನೆ, ಮೌನ ಸೇವೆಯ ಮೂಲಕ ಈ ಪಥವನ್ನು ಪಾವನಗೊಳಿಸಿದ ಅವರ ಪರಿವಾರಕ್ಕೆ ನನ್ನ ಹೃದಯಪೂರ್ವಕ ಆಶೀರ್ವಾದ. ಅವರ ಮನೆತನದಲ್ಲಿ ಸಂಸ್ಕಾರದ ದೀಪ ಸದಾ ಬೆಳಗಲಿ, ಸೇವೆಯ ಸುಗಂಧ ತಲೆತಲಾಂತರ ಹರಡಲಿ. ಆಹಾರ ದಾನ, ಔಷಧ ದಾನ, ಶಾಸ್ತ್ರದಾನ ಮತ್ತು ಅಭಯದಾನ, ಈ 4 ದಾನಗಳ ಪುಣ್ಯ ಅವರ ಕುಟುಂಬದಲ್ಲಿ ನಿರಂತರವಾಗಿ ಹರಿಯಲಿ. ಅವರ ಪೂರ್ವಜರು ಬಿತ್ತಿದ ಧರ್ಮದ ಬೀಜಗಳು ಇಂದು ಮಹಾವೃಕ್ಷವಾಗಿ ನಿಂತಿವೆ. ಆ ಪೂರ್ವಜರ ಆತ್ಮಗಳಿಗೆ ನನ್ನ ನಮ್ರ ನಮನ ಮತ್ತು ಆಶೀರ್ವಾದ. ನಿಮ್ಮ ಸಂಸ್ಕಾರಗಳು ಕಾಲವನ್ನು ದಾಟಿ ಸಮಾಜವನ್ನು ಬೆಳಗಿವೆ. ಆಶೀರ್ವಾದದ ವಚನ. ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆ ಮುಂದಿನ ಪೀಳಿಗೆಗೆ ಮಾರ್ಗದೀಪವಾಗಲಿ. ನಿಮ್ಮ ಚಿಂತನೆ ಸೇವೆಗೆ ಇಳಿಯುವವರ ಹೃದಯದಲ್ಲಿ ಧೈರ್ಯವಾಗಲಿ. ನಿಮ್ಮ ಸರಳತೆ ಅಧಿಕಾರದಲ್ಲಿರುವವರಿಗೆ ವಿನಯ ಕಲಿಸಲಿ. ನಿಮ್ಮ ಪರಿವಾರದಲ್ಲಿ ಆರೋಗ್ಯ, ಆಯುಷ್ಯ, ಐಶ್ವರ್ಯಕ್ಕಿಂತ ಸಮಾಧಾನ ಮತ್ತು ಸತ್ಪ್ರೇರಣೆ ಸದಾ ನೆಲೆಸಲಿ. ಪರಮಪೂಜ್ಯ ಆಚಾರ್ಯ 108 ವಿದ್ಯಾನಂದ ಮಹಾರಾಜ್ ಹಾಗೂ ಪರಮಪೂಜ್ಯ ಗಣಾಧಿಪತಿ ಪರಮಪೂಜ್ಯ ಗಣಾಚಾರ್ಯ 105 ಶ್ರೀ ಪುಷ್ಪದಂತ ಮಹಾರಾಜರ ಹಾಗೂ ನನ್ನದೂ ಕೂಡ ಆಶೀರ್ವಾದ ನಿಮ್ಮ ಪರಿವಾರಕ್ಕೆ ಸದಾಕಾಲ ಇರುತ್ತದೆ. ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮಲ್ಲಿ ಜೀವಂತವಾಗಿರುವಂತೆ ನಿಮ್ಮ ಆಶೀರ್ವಾದ ಸಮಾಜದ ಅನೇಕ ಜೀವಗಳಲ್ಲಿ ಆಹಾರವಾಗಿ, ಔಷಧವಾಗಿ, ಶಾಸ್ತ್ರವಾಗಿ ಮತ್ತು ಅಭಯವಾಗಿ ನಿತ್ಯ ಜೀವಂತವಾಗಲಿ. ಧರ್ಮ ಸೇವಾ ಯೋಗಿ ರತ್ನ, ಸೇವಾ ಸಾಧನ ಮಹಾಯೋಗಿ, ಸಾಕ್ಷಾತ್ ಸೇವಾ ಧರ್ಮಮೂರ್ತಿ, ಮಾನವ ಧರ್ಮ ದೀಪ್ತಿಮಾನ್, ಸನಾತನ ಸೇವಾಯೋಗಿ, ಸೇವೆಯಲ್ಲಿ ದೇವರನ್ನು ಕಂಡವರು, ಸರಳತೆಯಲ್ಲಿ ಮಹತ್ವ ಕಟ್ಟಿದವರು, ನಡೆಯೇ ಪ್ರವಚನವಾದ ಜೀವನ, ಮೌನ ಸೇವೆಯೇ ಮಹಾಮನುಷ್ಯ, ಸಮಾಜಕ್ಕಾಗಿ ಬದುಕಿದ ಜೀವನ, ದೀಪವಾಗಿ ಕರಗಿದ ಜೀವನ,
ಸೇವೆಯಲ್ಲಿ ಬೆಳಗಿದ ಯುಗದೀಪ, ಮಾನವತೆಯ ಮಹಾಕಾವ್ಯ, ಕಾಲಕ್ಕೆ ದಾರಿ ತೋರಿದ ದೀಪ, ಮೌನದಲ್ಲಿ ಮಾತಾಡಿದ ಮಹಾತ್ಮ, ಜೀವನವೇ ಪ್ರೇರಣೆಯ ಪಾಠಶಾಲೆ, ಸಾಧನೆಯಲ್ಲೇ ಸಾರ್ಥಕತೆ ಕಂಡವರು, ನಾನು ಇಲ್ಲದ ಸೇವಾಯಾತ್ರೆ, ಸೇವೆ ಎನ್ನುವ ಶಕ್ತಿಪಥ, ಒಬ್ಬ ವ್ಯಕ್ತಿ ಅನೇಕ ಬದುಕುಗಳು, ಸಂಸ್ಕಾರದಿಂದ ಸೇವೆಯವರೆಗೆ, ಪರಂಪರೆಯ ಧರ್ಮಸೂರ್ಯ, ಮನೆತನದ ಮಾನವತೆಯವರೆಗೆ, ಪೂರ್ವಜರ ಆಶೀರ್ವಾದದ ಫಲರೂಪ, ಪೂರ್ವಜರ ಪುಣ್ಯದ ಪ್ರತಿಫಲ. ಈ ಆಶೀರ್ವಾದವನ್ನು ಒಬ್ಬ ಸಾಧಕನಿಂದ ಮತ್ತೊಬ್ಬ ಸಾಧಕನಿಗೆ ನಾನು ಯಲಾಚಾರ್ಯ ಶ್ರೀ ಪ್ರಸನ್ನಸಾಗರ ಮಹಾರಾಜರು ಇವರಿಗೆ ಜನಶಾಸನ ಪ್ರವಾಹಕ, ಅದರಲ್ಲಿ ಸಂತರಲ್ಲಿ ಮಹಾಸಂತರಾದ ಭಗವಂತ ವಿಶ್ವಶಾಂತಿ ದೂತ ಪುಷ್ಪಗಿರಿ ಪ್ರಣೀತ ವಾತ್ಸಲ್ಯ ಗಣಾಧಿಪತಿ ಪರಮ ಪೂಜ್ಯ 108 ಗಣಾಚಾರ್ಯ ಶ್ರೀ ಪುಷ್ಪದಂತ ಸಾಗರ ಮಹಾರಾಜರ ಪರಮ ಶಿಷ್ಯರಾದ ಕರ್ನಾಟಕ ಗೌರವಾನ್ವಿತ ಕ್ರಾಂತಿಕಾರಿ ದಿಗಂಬರ ಜೈನ ಯುವ ಸಂತ ಧರ್ಮ ಪ್ರಭಾವನ ಸಿಂಧು ಪರಮ ಪೂಜ್ಯ 105 ಯಲಾಚಾರ್ಯ ಶ್ರೀ ಪ್ರಸನ್ನಸಾಗರ ಮಹಾರಾಜರಾದ ನಾನು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಕರುನಾಡ ರತ್ನತ್ರಯ ತಿಲಕ ಎಂಬ ಬಿರುದನ್ನು ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಮತ್ತು ಹೇಮಾವತಿ ಅಮ್ಮನವರಿಗೆ ಆಶೀರ್ವಾದ ಪೂರ್ವಕವಾಗಿ